ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅರಿವು ಎಜುಕೇಷನ್ ಲೋನ್ ಬಗ್ಗೆ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಇಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಸಹಾಯಧನ ಅಂದರೆ ಎಜುಕೇಷನ್ ಲೋನ್, ನಿಮ್ಮ ಫೀಸು ಎಷ್ಟಿರುತ್ತೆ ಅಷ್ಟು ನಿಮಗೆ ಇಲ್ಲಿ ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನೋಡಿ. ಇಲ್ಲಿ ಎಲ್ಲಕ್ಕಿಂತ ಮೊದಲು ನೀವು ಗೂಗಲ್ ಸರ್ಚ್ ಬಾರಿನಲ್ಲಿ ಅರಿವು ಲೋನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಇಲ್ಲಿ ಮೊದಲನೇ ಲಿಂಕ್ ಬಂದಿದೆ ನೋಡಿ. ಇಲ್ಲಿ KMDC.Karnataka.gov.in ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಇಲ್ಲಿ ಈ ಸರ್ವಿಸಸ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾಗುತ್ತೆ ನೋಡಿ. ಅಲ್ಪಸಂಖ್ಯಾತರಿಗೆ ಸಾಲ ಸಹಾಯಧನ, ಇಲ್ಲಿ ಅರ್ಜಿ ಸಲ್ಲಿಸಿ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಸಲ್ಲಿಸಿ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ಹಾಕಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ OTP ಬರುತ್ತೆ. ನಿಮ್ಮ ಮೊಬೈಲಿಗೆ OTP ಬಂದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸೆಟ್ ಯುವರ್ ಡಿಜಿಲಾಕರ್ ಸೆಕ್ಯೂರಿಟಿ ಪಿನ್ ಅಂತ ಬಂದಿದೆ. ಇಲ್ಲಿ ನೀವು ಒಂದು 6 ಡಿಜಿಟ್ನ ಅಂದರೆ ನಂಬರ್ನ ಹಾಕಿ ಒಂದು ಪಿನ್ನನ್ನು ಸೆಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಯಾವುದಾದ್ರೂ ಒಂದು ನೀವು 6 ಡಿಜಿಟ್ಸ್ನ ಸೆಟ್ ಮಾಡಿ. ಇಲ್ಲಿ ಮತ್ತೊಮ್ಮೆ ಇಲ್ಲಿ OTP ಬರುತ್ತೆ ನಿಮ್ಮ ಮೊಬೈಲಿಗೆ. ಆ OTP ಹಾಕಿ ಮತ್ತೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಇಲ್ಲಿ OTP ಬಂದಿದೆ. ಈಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ನೋಡಿ ಈ ಥರ ನಿಮಗೆ ಪೇಜ್ ಬರುತ್ತೆ, ಡಿಜಿಲಾಕರ್ ಪೇಜ್ ಬರುತ್ತೆ. ಇಲ್ಲಿ ಅಲೋ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಅಲೋ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೊಮ್ಮೆ ಇಲ್ಲಿ OTP ಬರುತ್ತೆ ನಿಮ್ಮ ಮೊಬೈಲಿಗೆ. ಆ OTP ಹಾಕಿ ಇಲ್ಲಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಇಲ್ಲಿ OTP ಬರ್ತಾ ಇದೆ. ಈಗ ಬಂದ ನಂತರ ನೀವು ಹಾಕಿ ಇಲ್ಲಿ OTP ಹಾಕಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇದು ಸಬ್ಮಿಟ್ ಆಗ್ತಾ ಇದೆ. ಸಬ್ಮಿಟ್ ಆದ ಬಳಿಕ ಈ ರೀತಿಯಾದ ನಿಮಗೆ ಒಂದು ಡ್ಯಾಶ್ ಬೋರ್ಡ್ ಇಲ್ಲಿ ಓಪನ್ ಆಗುತ್ತೆ. ನಂತರ ನೋಡಿ ಇಲ್ಲಿ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆ ಅಂತ ಇದೆ ನೋಡಿ. ಇಲ್ಲಿ ಅರ್ಜಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 23 ಮೇ 2025 ಲಾಸ್ಟ್ ಡೇಟ್ ಆಗಿದೆ. ಇಲ್ಲಿ ಹೊಸ ಅರ್ಜಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ನಂತರ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಅಂತ ಇದೆ ನೋಡಿ. ಇಲ್ಲಿ ದಾಖಲಾತಿಗಳು ಏನೆಲ್ಲ ಬೇಕೋ ಎಲ್ಲ ನೀವು ರೈಟ್ ಸೈಡಲ್ಲಿ ನೋಡ್ಬೋದು. ಇಲ್ಲಿ ಅರ್ಜಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಡಿ ಇಲ್ಲಿ ಹೆಸರು ಬಂದಿರುತ್ತೆ, ಆಧಾರ್ ಮೂಲಕ ಫೆಚ್ ಆಗಿರುತ್ತೆ, ಡೀಟೇಲ್ಸ್ ಎಲ್ಲ ಡೇಟ್ ಆಫ್ ಬರ್ತ್ ಎಲ್ಲ ಬಂದಿರುತ್ತೆ, ಹೆಸರು ಕೂಡ ಬಂದಿರುತ್ತೆ, ಅಡ್ರೆಸ್ ಕೂಡ ಫೆಚ್ ಆಗಿರುತ್ತೆ. ಮತ್ತೊಮ್ಮೆ ಇಲ್ಲಿ ಜನ್ಮಸ್ಥಳ ಅಂದರೆ ನೀವು ಪ್ಲೇಸ್ ಆಫ್ ಬರ್ತ್ ಇಲ್ಲಿ ಮೆನ್ಷನ್ ಮಾಡಿ. ಎಲ್ಲಿ ಹುಟ್ಟಿರೋದು ಆ ಪ್ಲೇಸ್ನ ಡಿಸ್ಟಿಕ್ನ ಇಲ್ಲಿ ಮೆನ್ಷನ್ ಮಾಡಿ. ನಂತರ ಇಲ್ಲಿ ತಂದೆಯ ಉದ್ಯೋಗ, ಫಾದರ್ಸ್ನ ಆಕ್ಯುಪೇಷನ್ ಏನಿದೆ ಅದನ್ನು ಹಾಕಿ. ತಾಯಿಯ ಉದ್ಯೋಗ ಕೂಡ ಇಲ್ಲಿ ಕೇಳ್ತಾ ಇದೆ. ಏನಾರ ಉದ್ಯೋಗ ಮಾಡ್ತಾಯಿದ್ರೆ ಹಾಕಿ, ಇಲ್ಲ ಅಂದರೆ ಹೌಸ್ ವೈಫ್ ಅಂತ ಸೆಲೆಕ್ಟ್ ಮಾಡಿ. ನೋಡಿ, ಹೌಸ್ ಮೇಕರ್ ಅಂತ ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ SSLC ನೋಂದಣಿ ಸಂಖ್ಯೆ ಹಾಕಬೇಕು. CET ಅರ್ಜಿ ಸಂಖ್ಯೆ ಹಾಕಬೇಕು. ನೀವು CET ಬರೆದಿದ್ದರೆ CET ನಂಬರ್ ಹಾಕಿ. CET ಪ್ರವೇಶ ಪತ್ರದ ಸಂಖ್ಯೆ ಕೂಡ ಇದೆ ಇಲ್ಲಿ. ಇಲ್ಲಿ ಪ್ರವೇಶ ಅಂದರೆ ಹಾಲ್ ಟಿಕೆಟ್ ನಂಬರ್ ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು. ಇಲ್ಲಿ ಡಿಗ್ರಿ ಓದುವ ವಿದ್ಯಾರ್ಥಿಗಳಿಗೆ ಇಲ್ಲಿ ಲೋನ್ ಸೌಲಭ್ಯ ಮಾಡಲಾಗಿದೆ. PUCಯಲ್ಲಿ ಓದುವ ವಿದ್ಯಾರ್ಥಿಗಳಿಗಿಲ್ಲ. ಇದು ಕೇವಲ ಡಿಗ್ರಿ, ನಿಮ್ಮ BSc ಆಯಿತು, BCom ಆಯಿತು, ಮತ್ತು ಇಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್ ಎಲ್ಲರೂ ಇದನ್ನು ಅಪ್ಲೈ ಮಾಡ್ಬೋದು. ಸಂಪರ್ಕದ ವಿವರಗಳಲ್ಲಿ ಮೊಬೈಲ್ ನಂಬರ್ ಹಾಕಿ. ಪರ್ಯಾಯ ಮೊಬೈಲ್ ನಂಬರ್ ಅಂದರೆ ಆಲ್ಟರ್ನೇಟ್ ಮೊಬೈಲ್ ನಂಬರ್ ಏನಾರು ಇದ್ದರೆ ಅದು ಹಾಕಿ. ಇಮೇಲ್ ಇದ್ದರೆ ಹಾಕಿ, ಇಲ್ಲಾಂದರೆ ಆಪ್ಷನಲ್ ಇದೆ ಅದು ಕೂಡ ಇಲ್ಲಿ ಇದ್ರೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ನಂತರ ಆದಾಯ ಅಂದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು. ನೋಡಿ, ಇಲ್ಲಿ ಜಾತಿ ಅಲ್ಪಸಂಖ್ಯಾತ ಪ್ರಮಾಣದ ಪತ್ರದ ಸಂಖ್ಯೆ ಇದೆ ನೋಡಿ. ಇಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಸಂಖ್ಯೆ ಅಂದರೆ RDಯಿಂದ ಸ್ಟಾರ್ಟ್ ಆಗುತ್ತಲ್ಲ ಆ ನಂಬರನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. ಕ್ಯಾಸ್ಟ್ ಇನ್ಕಮ್ 1ರಲ್ಲಿ ಇದ್ದರೆ ಅಂದರೆ 2Bಗೆ ಸರ್ಟಿಫಿಕೇಟ್ ಇದ್ದರೆ ಕ್ಯಾಸ್ಟಿಗೂ ಅದೇ ನಂಬರ್ ಹಾಕಬೇಕು. ಇನ್ಕಮ್ ಆದಾಯ ಪ್ರಮಾಣ ಪತ್ರಗೂ ಅದೇ ನಂಬರ್ ಹಾಕಬೇಕು. ಕ್ಯಾಟಗರಿ 1 ಏನಾರ ಇದ್ದರೆ ಇಲ್ಲಿ ಕ್ಯಾಸ್ಟ್ ಬೇರೆ ಬರುತ್ತೆ, ಇನ್ಕಮ್ ಬೇರೆ ಬರುತ್ತೆ. ಅದರಿಂದ ಹಾಕಿ ಇಲ್ಲಿ RD ವಿವರ ಪಡೆಯೋರ ಮೇಲೆ ಕ್ಲಿಕ್ ಮಾಡಿದರೆ ಈ ಡೀಟೇಲ್ಸ್ ಎಲ್ಲ ಇಲ್ಲಿ ಫೆಚ್ ಆಗುತ್ತೆ. ಈ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ ಏನಿರುತ್ತೆ ಎಲ್ಲ ಫೆಚ್ ಆಗಿ ಬರುತ್ತೆ. ನೋಡಿ, ಇಲ್ಲಿ ರೈಟ್ ಸೈಡಲ್ಲಿ ಆಧಾರ್ ಪ್ರಕಾರ ಮನೆಯ ವಿಳಾಸ ಬಂದಿರುತ್ತೆ. ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಕೂಡ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ನೋಡಿ, ಇಲ್ಲಿ ಶಾಶ್ವತ ವಿಳಾಸದ ವಿವರ ಅಂತ ಇದೆ. ಪರ್ಮನೆಂಟ್ ಅಡ್ರೆಸ್ ಏನಿದೆ ಅದು ಹಾಕಿ. ತಾತ್ಕಾಲಿಕ ವಿಳಾಸ ವಿವರ ಅಂದರೆ ಟೆಂಪರರಿ ಏನಾರ ನಿಮ್ಮ ಅಡ್ರೆಸ್ ಬೇರೆ ಇದ್ದರೆ ಅದು ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೋದು. ಟೆಂಪರರಿ ಮತ್ತು ಪರ್ಮನೆಂಟ್ ಸೇಮ್ ಇದ್ದರೆ ಇಲ್ಲಿ ಚೆಕ್ ಬಾಕ್ಸ್ ಇದೆ ನೋಡಿ, ಶಾಶ್ವತ ವಿಳಾಸವೇ ಆಗಿರುತ್ತದೆ ಅಂತ ಅಲ್ಲಿ ಟಿಕ್ ಮಾಡಿದರೆ ಸೇಮ್ ಅಡ್ರೆಸ್ ಕೆಳಗೆ ಕೂಡ ಇಲ್ಲಿ ಫೆಚ್ ಆಗುತ್ತೆ. ಪೂರ್ಣ ವಿಳಾಸ ಅಂತ ಇದೆ ನೋಡಿ, ಇದನ್ನು ಇಲ್ಲಿ ಟೈಪ್ ಮಾಡಬೇಕು. ಅಡ್ರೆಸ್ ಡೀಟೇಲ್ಸ್ ಎಲ್ಲ ಕ್ಲಿಯರಾಗಿ ಇಲ್ಲಿ ಟೈಪ್ ಮಾಡಬೇಕು. ನಂತರ ಇಲ್ಲಿ ಮುಂದೆ ಮೇಲೆ ಕ್ಲಿಕ್ ಮಾಡಿ.
ನಂತರ ನೋಡಿ ಇಲ್ಲಿ ದಾಖಲಾತಿಗಳು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಅರ್ಜಿದಾರರ ಫೋಟೋ ಅಂದರೆ JPG ಫಾರ್ಮ್ಯಾಟಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಉಳಿದೆಲ್ಲ ದಾಖಲಾತಿಗಳು ಇಲ್ಲಿ PDF ಫಾರ್ಮ್ಯಾಟಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ತಂದೆ ಪೋಷಕರ ಫೋಟೋ ಕೂಡ ಇಲ್ಲಿ ಹಾಕಬೇಕು. ಅಭ್ಯರ್ಥಿಯ ಫೋಟೋ ಮತ್ತು ತಾಯಿಯ ಅಥವಾ ತಂದೆ ಯಾರ್ದಾರು ಒಬ್ಬರದ್ದು ಫೋಟೋ ಕೂಡ ಅಪ್ಲೋಡ್ ಮಾಡಬೇಕು. ಇಲ್ಲಿ ನೋಡಿ ಇಲ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಅಪ್ಲೋಡ್ ಮಾಡಬೇಕು. ಆಮೇಲೆ ಆಧಾರ್ ಕಾರ್ಡ್ ಪ್ರತಿ ವಿದ್ಯಾರ್ಥಿ ಅಂದರೆ ಅಭ್ಯರ್ಥಿಯ ಆಧಾರ್ ಕಾರ್ಡ್ ಹಾಕಬೇಕು. CET ಪ್ರವೇಶ ಪತ್ರ ಅದು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕು. ನೀಟ್ ಏನಾರ ಬರೆದಿದ್ರೆ ಅದು ಕೂಡ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಬಿಡಬೇಕು. ಆಮೇಲೆ SSLC ಮಾರ್ಕ್ಸ್ ಕಾರ್ಡ್ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಡಿಪ್ಲೊಮಾ PUC ಏನಾರ ಆಗಿದ್ರೆ ಅದು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಷ್ಟೆಲ್ಲ ದಾಖಲಾತಿಗಳು ನೋಡಿ. ಸ್ವಯಂ ಘೋಷಣಾ ಪತ್ರ ಇಲ್ಲಿ ಫಾರ್ಮ್ಯಾಟ್ ಕೂಡ ಇದೆ. ಇಲ್ಲಿ ಡೌನ್ಲೋಡ್ ವಿದ್ಯಾರ್ಥಿಯ ಸ್ವಯಂ ಘೋಷಣಾ ಪತ್ರ ಇದನ್ನು ಡೌನ್ಲೋಡ್ ಮಾಡಿ ಇಲ್ಲಿ ಸಿಗ್ನೇಚರ್ ಮಾಡಿ ಅಪ್ಲೋಡ್ ಮಾಡಬೇಕು. ಆಮೇಲೆ ನೋಡಿ ಇಲ್ಲಿ ಇಂಡೆಮ್ನಿಟಿ ಬಾಂಡ್ ಕೂಡ ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕು. ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇದನ್ನು ನೋಟ್ರಿ ಮಾಡಿಸಿ ಫಸ್ಟ್ ಪಾರ್ಟಿ ಮತ್ತು ಸೆಕೆಂಡ್ ಪಾರ್ಟಿ, ಫಸ್ಟ್ ಪಾರ್ಟಿ ಕ್ಯಾಂಡಿಡೇಟ್ ಆಗಿರುತ್ತೆ. ನಂತರ ಸೆಕೆಂಡ್ ಪಾರ್ಟಿಯಲ್ಲಿ KMDC ಅಂತ ನೀವು ನೋಟ್ರಿ ಮಾಡಿಸಿಕೊಂಡು ಬಾಂಡ್ ಪೇಪರ್ ಮೇಲೆ ಟೈಪ್ ಮಾಡಿ ಅದು ಕೂಡ ಫ್ರಂಟ್ ಆ್ಯಂಡ್ ಬ್ಯಾಕ್ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಇದೆಲ್ಲ ಅಪ್ಲೋಡ್ ಮಾಡಿದ ನಂತರ ಮುಂದುವರಿಯರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನೋಡಿ ಇದು ನೆಕ್ಸ್ಟ್ ಇದೆಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ ನಂತರ ಈ ಥರ ನಿಮಗೆ ಪೇಜ್ ನಿಮಗೆ ಶೋ ಆಗುತ್ತೆ. ಇದನ್ನು ಮತ್ತೊಮ್ಮೆ ಚೆಕ್ ಮಾಡಿಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡಿಕೊಂಡು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆ ಇಲ್ಲ ನೋಡಿಕೊಂಡು ಚೆಕ್ ಮಾಡಿ. ಚೆಕ್ ಮಾಡಿದ ನಂತರ ಅರ್ಜಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮತ್ತೊಮ್ಮೆ ಇಲ್ಲಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಟೇಟಸ್ ಅರ್ಜಿ ಸ್ಥಿತಿ ಅಂತ ಬಂದಿರುತ್ತೆ, ಇದನ್ನು ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಾವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು. ನೋಡಿ ನಿಮ್ಮ ಅರ್ಜಿಯನ್ನು ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಅಂತ ಬಂದಿದೆ. ಆಮೇಲೆ ಇಲ್ಲಿ ಅರ್ಜಿ ಸಲ್ಲಿಸಿ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇದು PDF ಫಾರ್ಮ್ಯಾಟಲ್ಲಿ ಡೌನ್ಲೋಡ್ ಆಗುತ್ತೆ. ಅದನ್ನು ಪ್ರಿಂಟ್ ಮಾಡಿಕೊಂಡು ಫಿಸಿಕಲ್ ಡಾಕ್ಯುಮೆಂಟ್ ಇಲ್ಲಿ ಅಲ್ಪಸಂಖ್ಯಾತರ ಇಲಾಖೆಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿದ ನಂತರ KMDC ಡಿಪಾರ್ಟ್ಮೆಂಟಿಗೆ ಅಲ್ಪಸಂಖ್ಯಾತರ ಇಲಾಖೆಯ ಕಚೇರಿಗೆ ದಾಖಲಾತಿಗಳೆಲ್ಲ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಆದ ಬಳಿಕ ನಿಮ್ಮ ಖಾತೆಗೆ ಹಣ ಇಲ್ಲಿ ಬರುತ್ತೆ. ಸ್ನೇಹಿತರೆ ನೋಡಿ ಈ ರೀತಿ ನೀವು ಅರ್ಜಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಅರ್ಜಿ ಫಾರಮ್ ಇಲ್ಲಿ ಮತ್ತೊಮ್ಮೆ ಇಲ್ಲಿ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಕೆಳಗಡೆ ನೀವು ಬಂದ ನಂತರ ಇಲ್ಲಿ ಡೌನ್ಲೋಡ್ ಕೂಡ ಆಪ್ಷನ್ ನಿಮಗೆ ಸಿಗುತ್ತೆ. ನೋಡಿ ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಸ್ವೀಕೃತಿ ಡೌನ್ಲೋಡ್ ಅಂದರೆ ಅಕ್ನಾಲೇಜ್ಮೆಂಟ್ ಡೌನ್ಲೋಡ್ ಮಾಡಿ ಅಂತ ಬಂದಿದೆ. ಇದರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ದಾಖಲಾತಿಗಳೊಂದಿಗೆ ಈ ಅಪ್ಲಿಕೇಶನ್ ಅಕ್ನಾಲೇಜ್ಮೆಂಟ್ನೊಂದಿಗೆ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಲಾಖೆಗೆ ಅಲ್ಪಸಂಖ್ಯಾತರ ಇಲಾಖೆಯ ಕಚೇರಿಗೆ ದಾಖಲಾತಿಗಳೆಲ್ಲ ಸಬ್ಮಿಟ್ ಮಾಡಬೇಕು. ಫಿಸಿಕಲ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ ನಂತರ ಇಲ್ಲಿ ಅಪ್ರೂವ್ ಆದ ಬಳಿಕ ನಿಮ್ಮ ಖಾತೆಗೆ ಏನು ನೀವು ಲೋನ್ ಹಾಕಿರ್ತೀರ ನಿಮ್ಮ ಫೀಸ್ ಎಷ್ಟಿರುತ್ತೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಸ್ನೇಹಿತರೆ ಈ ರೀತಿಯಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ ಮತ್ತು ಬೇರೆಯವರಿಗೆಲ್ಲ ಶೇರ್ ಮಾಡಿ ಮತ್ತು ಮುಂದೆ ಇದೇ ಥರ ಯೂಸ್ಫುಲ್ ಆದ ವೀಡಿಯೋಸ್ ನೋಡಲಿಕ್ಕೆ ಆನ್ಲೈನ್ ಹೆಲ್ಪ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.